ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ಸಾಂಪ್ರದಾಯಿಕ ಅಡುಗೆಯನ್ನು ನಿಮ್ಮೆದುರಿಗೆ ತೊಗೊಂಡು ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ, ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ಒಂದು ಸಿಹಿ ಖಾದ್ಯ. ದೀಪಾವಳಿ ಹಬ್ಬಕ್ಕೆ ನಾವು ಸಹ ಮಾಡಿದ್ವಿ. ಹಾಗಾಗಿ ನಾನು ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಈ ಒಂದು ಸಾಂಪ್ರದಾಯಿಕ ಅಡುಗೆ ಕಾಯಿ ಹೋಳಿಗೆ ಮಾಡೋದನ್ನು ಹೇಗೆ ಅಂತ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಕಾಯಿ ಹೋಳಿಗೆ ಮಾಡಬೇಕು ಅಂತ ಅಂದರೆ ಮುಖ್ಯವಾಗಿ ನಮಗೆ ತೆಂಗಿನಕಾಯಿ ಬೇಕು. ಹಾಗಾಗಿ ನಾನು ಒಂದು 3 ತೆಂಗಿನಕಾಯಿನ ತೊಗೊಂಡು ನೀಟಾಗಿ ಅದನ್ನು ಇಳಿಗೆ ಮನೆ ಒಳಗೆ ತುರ್ಕೋತಾ ಇದ್ದೀನಿ. ಸೊ ಬನ್ನಿ ಸ್ನೇಹಿತರೆ, ಕಾಯಿ ಹೋಳಿಗೆ ಮಾಡೋದು ಹೇಗೆ, ಅದರ ಪ್ರೊಸೀಜರ್ ಹೇಗೆಲ್ಲ ಇರುತ್ತೆ, ಎಷ್ಟು ಸೂಕ್ಷ್ಮವಾಗಿ ಅದನ್ನು ಮಾಡಿದ್ರೆ ರುಚಿಯಾಗಿರ್ತಕ್ಕಂಥ ಕಾಯಿ ಹೋಳಿಗೆನ ನಾವೆಲ್ಲರೂ ಸವಿಯೋದು ಹೇಗೆ ಅಂತ ನೋಡೋಣ. ಕಾಯಿ ತುರಿಯೋದಕ್ಕೆ ಇಳಿಗೆ ಮಣಿ ಚೆನ್ನಾಗಿತ್ತು ಅಂತಂದರೆ ಕಾಯಿ ಎಷ್ಟಿದ್ರೂ ಏನೂ ಬೇಜಾರಾಗೋದೇ ಇಲ್ಲ, ತುರಿಬೋದು ಪಟ ಪಟ. ನಮ್ಮದು ಚೆನ್ನಾಗಿದೆ. ನನಗಿದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಬ್ಯಾಡ್ಗಿಗೆ ಬಂದಾಗ ನಮ್ಮ ಚಿಕ್ಕಪ್ಪ ಕೊಡಿಸಿದ್ದು. ಸಿದ್ದೇಶ್ ಚಿಕ್ಕಪ್ಪ, ನಾಗು ಆಂಟಿ ಇಬ್ಬರು ಚಳ್ಳಕೆರೆಯಿಂದ ತೊಗೊಂಡು ಬಂದಿತ್ತು. ಚಿಕ್ಕಪ್ಪ ಮಗಳು ಬ್ಯಾಡ್ಗಿಗೆ ಹೋಗ್ತಾಳೆ ಶಿರಾ ತಾಲೂಕಿಂದ ಅಂತ ಹೇಳಿ ಮನೆ ಮಾಡಿಕೊಂಡು ಹೋಗ್ತಾಳೆ ಅಂತ ಚಿಕ್ಕಪ್ಪ ಕೊಡಿಸಿದ್ದು ಇಳಿಗೆ ಮಣಿ. ಅವತ್ತಿಂದ ಇವತ್ತಿನವರೆಗೂ ಬಳಸ್ತಾ ಇದ್ದೀನಿ. ಏನೂ ಕಂಪ್ಲೇಂಟ್ ಇಲ್ಲ. ಸುಮಾರು 15 ವರ್ಷ ಆಯಿತು. ಇದು ಚೆನ್ನಾಗಿದೆ ಕಾಯಿ ತುರಿಯೋದಕ್ಕೆ. ಇದು ಹಲ್ಲುಗಳಂತೀವಲ್ಲ, ಇದು ಸೂಪರಾಗಿದೆ. ಕಾಯಿ ಚೆನ್ನಾಗಿ ಬರುತ್ತೆ ನೋಡಿ, ಏನು ಸೌದಿಲ್ಲ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಕಾಯಿ ಎಲ್ಲ ತುರಿತಾ ಇದ್ದರೆ ಎಷ್ಟು ನೀಟಾಗಿ ನೋಡಿ. ಇದಷ್ಟು ಒಟ್ಟು ನಾನು 3 ತೆಂಗಿನಕಾಯಿ ತೊಗೊಂಡಿದ್ದೆ, ದೊಡ್ಡದು 3 ತೆಂಗಿನಕಾಯಿದು ಒಟ್ಟು 6 ಹೋಳುಗಳಿದ್ವು. 6 ಹೋಳನ್ನು ಈ ಥರ ನೀಟಾಗೆ ತುರ್ಕೊಂಡಿದ್ದೀನಿ. ಮೇಯ್ನು ಇಳಿಗೆ ಮಣಿ ಚೆನ್ನಾಗಿರಬೇಕು. ಚೆನ್ನಾಗಿದ್ದರೆ ಈ ಥರ ನೀಟಾಗಿ ಬರುತ್ತೆ. ಇಲ್ಲಾಂದರೆ ಕಾಯಿ ಎಲ್ಲ ಅದರಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ, ತೆಂಗಿನಕಾಯಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಅರ್ಧಕ್ಕರ್ಧ ಎಲ್ಲ. ನನಗೆ ಚಿಕ್ಕಪ್ಪ ಕೊಡಿಸಿದ್ದು. ಥ್ಯಾಂಕ್ ಯು ಸಿದ್ದೇಶ್ ಚಿಕ್ಕಪ್ಪ, ನಾಗು ಆಂಟಿ. ಕಾಯಿ ಹೋಳಿಗೆ ಮಾಡ್ತಾ ಇದ್ದೀನಿ, ಕಳಿಸ್ಕೊಡ್ತೀನಿ ನಿಮಗೂ. ನೋಡಿ ಸ್ನೇಹಿತರೆ, ನಾನು 3 ದೊಡ್ಡ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಸೊ ಈಗ ಇದು ಎಷ್ಟಾಗಿದೆ ಅಂತ ಒಂದು ಬೌಲ್ ತೊಗೊಳ್ಳೋಣ. ಸೊ ನಾನು ಇದನ್ನು ತೊಗೊಂಡು ಈಗ ಇದರಲ್ಲಿ ಅಳತೆ ಮಾಡ್ಕೊಳ್ಳೋಣ. ನೋಡಿ, ಇದು ಒಂದು ಬೌಲ್ ತೊಗೊಂಡಿದ್ದೀನಿ. ಈಗ ಇದನ್ನು ಇದರೊಳಗೆ ಹಾಕ್ಕೋತೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಕಪ್ಪಲ್ಲೆಲ್ಲ ಕಡಿಮೆ ಮಾಡ್ಕೊಳ್ಳುವಾಗ ಇದೇ ಮೆಷರ್ಮೆಂಟ್ನೇ ಸಣ್ಣದ ಕಪ್ಪಲ್ಲಿ ನೀವು ತೊಗೊಳ್ಳಿ. ಬಟ್ ನಾನು ಸ್ವಲ್ಪ ಕಂಟೆಂಟ್ ಜಾಸ್ತಿ ಮಾಡ್ತೀನಿ. ನಾನು ಯಾವಾಗಲೂ ಅಷ್ಟೇ, ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಮಕ್ಕಳು ಎಲ್ಲ. ಯಾವಾಗಲೂ ಮಾಡೋದಿಲ್ಲ ಸ್ನೇಹಿತರೆ, ಜಾಸ್ತಿನೇ ಮಾಡೋದು. ಹಾಗಾಗಿ ನನ್ನದು ಮೆಷರ್ಮೆಂಟ್ ಸ್ವಲ್ಪ ದೊಡ್ಡದಾಗೇ ಇರುತ್ತೆ ಯಾವಾಗಲೂ. ಸೊ ಈಗ ಇದು ಒಂದು ಬೌಲ್ ತೊಗೊಂಡಿದ್ದೀನಿ. ಒಟ್ಟಾರೆ 2 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ. ಸ್ನೇಹಿತರೆ, ಕಾಯಿ ಹೋಳಿಗೆನ ಬೇರೆ ಬೇರೆ ವೆರೈಟಿಲಿ ಮಾಡ್ತಾರೆ ಕೆಲವರೆಲ್ಲ. ನಾನು ಕೂಡ ಬೇರೆ 2-3 ವಿಧಾನ ಮಾಡ್ತಾ ಇರ್ತೀನಿ. ಒಂದು ಬೆಲ್ಲದ ಪಾಕ ತೆಗೆದುಬಿಟ್ಟು ಮಾಡ್ತಕ್ಕಂಥದ್ದು ಒಂದು ವಿಧಾನ. ಬಟ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಪಾಕ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನು ನಮ್ಮ ಆಂಟಿ ಸು ಆಂಟಿ ಅಂತ, ಅಮ್ಮನ ತಂಗಿ ಇವರು. ಈ ಸು ಆಂಟಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪಾಕ ತೆಗೆದೇನೆ ಆಂಟಿ ನೆನಪಿಗೋಸ್ಕರ ನಾನಿವತ್ತು ಪಾಕ ತೆಗೆದೇನೆ ಡೈರೆಕ್ಟಾಗಿ ಬೆಲ್ಲ ಮತ್ತು ಕಾಯನ್ನು ರುಬ್ಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರಿಸ್ತೀನಿ. ಬೆಲ್ಲ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಏನು ಡಸ್ಟ್ ಏನೂ ಇಲ್ಲ. ಹಾಗಾಗಿ ನಾನು ಇದನ್ನು ಸೋಸೋದು, ಕ್ಲೀನ್ ಮಾಡ್ಕೊಳ್ಳೋದು ಆ ಥರ ಏನೂ ಮಾಡ್ತಾಯಿಲ್ಲ. ಅದಕ್ಕೋಸ್ಕರನೇ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಈಗ ಇದೇ ಬೌಲಲ್ಲಿ ನಾನು ಕೊಬ್ಬರಿನ 2 ಬೌಲ್ ತೊಗೊಂಡಿದ್ದೀನಿ. ಈಗ ಇದೇ ಬೌಲಲ್ಲಿ 1.5 ಬೌಲು ಬೆಲ್ಲ ತೊಗೋತೀನಿ. ಅಂದರೆ ಕಾಯಿ ಎಷ್ಟು ಇರುತ್ತೋ ಅಷ್ಟೇ ತೊಗೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರೆ ಕರೆಕ್ಟಾಗಿ ಹದವಾಗಿರುತ್ತೆ. ಈಗ ನೋಡಿ, ಸಾಕಿಷ್ಟು ಒಂದು ಬೌಲ್ ಹಾಕ್ಕೊತೀನಿ. ಇದೇ ಬೌಲ್ಗೆ ಹಾಕ್ತಿದ್ದೀನಿ. ಈಗ ಮತ್ತೆ
ಇದರಲ್ಲಿ ಒಂದು ಅರ್ಧ ಬೌಲ್ ತೊಗೋತೀನಿ. ಸಾಕು, 2 ಬೌಲು ತೆಂಗಿನಕಾಯಿಗೆ 1.5 ಬೌಲಷ್ಟಾದರೆ ಸಾಕು, ಇಷ್ಟು ಸಾಕಾಗುತ್ತೆ. ಸೊ ಇಷ್ಟನ್ನು ಮತ್ತೆ ನಾನು ಇದೇ ಕಾಯಿ ತುರಿಗೆ ಹಾಕ್ಕೊತಿದ್ದೀನಿ. ಈಗ ಸ್ನೇಹಿತರೆ, ಇದರಲ್ಲಿ ಬೆಲ್ಲ ಇದೆ, ಜೊತೆಗೆ ಕಾಯಿ ತುರಿ ಇದೆ. ಇದಕ್ಕೆ ಒಂದಷ್ಟು ನೋಡಿ, ಸ್ವಲ್ಪ ಘಮ ಜಾಸ್ತಿ ಇರಲಿ ಅಂತ ಒಂದಷ್ಟು ಏಲಕ್ಕಿಗಳು ತೊಗೊಂಡಿದ್ದೀನಿ. ಸಿಪ್ಪೆ ಹಾಕೋದು ಬೇಡ, ಬರೀ ಏಲಕ್ಕಿ ಬೀಜ ಅಷ್ಟೇ ಹಾಕ್ಕೊಳ್ಳೋಣ. ನೋಡಿ, ಚೆನ್ನಾಗಿದೆ ಏಲಕ್ಕಿ ಕೂಡ, ಘಮ್ ಅಂತ ಇದೆ ಏಲಕ್ಕಿ. ಇದು ಸಿಪ್ಪೆ ಎಸೆಯೋದು ಬೇಡ, ಇದು ಸಿಪ್ಪೆ ಹಾಗೆ ಎತ್ತಿಟ್ಕೊಂಡ್ಬಿಡೋಣ. ಇದನ್ನು ಎತ್ತಿಟ್ಕೊಂಡು ಚಹಾ ಮಾಡ್ಕೋತೀವಲ್ಲ ಮನೆಯಲ್ಲಿ, ಟೀ ಮಾಡಬೇಕಾದ್ರೆ ಟೀ ಜೊತೆಗೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಲಾಸ್ಟ್ಗೂ ಹಾಕ್ಕೋಬೋದು, ನಾನು ಇವಾಗ ಮಿಕ್ಸಿಗೆ ಹಾಕ್ತೀನಲ್ಲ, ಹಾಗಾಗಿ ಈಗಲೇ ಹಾಕ್ಕೊಂಡ್ಬಿಡ್ತೀನಿ, ನೀಟಾಗಿ ನೈಸ್ ಆಗಿಬಿಡುತ್ತೆ ಅಂತ. ಏಲಕ್ಕಿ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಒಣಶುಂಠಿ ಪುಡಿ, ಇದು ಒಣಶುಂಠಿ ಪುಡಿ ಯಾವುದೇ ಸ್ವೀಟ್ಗೆ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಕಾಯಿ ಹೋಳಿಗೆಗೂ ಕೂಡ ಒಣಶುಂಠಿ ಪುಡಿ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ನಂತರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಫ್ರೆಂಡ್ಸ್, ಕಾಯಿ ಹೋಳಿಗೆ ತುಂಬ ಚೆನ್ನಾಗಿ ರುಚಿಯಾಗಿ, ಆಮೇಲೆ ತಿಂತಾ ಇರಬೇಕಾದ್ರೆ ಒಳಗೆ ಸ್ವಲ್ಪ ಕ್ರಿಸ್ಪಿ ಥರ ಅದನ್ನು ಜಗಿಬೇಕಾದ್ರೆ ಏನಾದರೂ ಸಿಗ್ತಾ ಇರುತ್ತಲ್ಲ ಬಾಯಿಗೆ, ಅಂಥ ಸಂದರ್ಭದಲ್ಲಿ, ಆಮೇಲೆ ಕಾಯಿ ಚೆನ್ನಾಗಿ ನುಣ್ಣಗಾಗಲಿಕ್ಕೆ ಅಂತ, ಆಮೇಲೆ ಕಾಯಿದು ಒಂದು ಹೂರಣದ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ, ಒಂದು ಸಣ್ಣದು ಟೀ ಕುಡಿಯೋ ಲೋಟದಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. 1-2 ಗಂಟೆ ನೆನೆಸ್ಬೇಕು, ಅಕ್ಕಿ ಚೆನ್ನಾಗಿ ನೆನಿಬೇಕು. ಸ್ವಲ್ಪ ಈಗ ನಾನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ನಾನು ನಮ್ಮ ಪಾಪುಗೆ ಹೇಳಿದ್ದೆ, ಚೋಟುಗೆ ನೆನೆಸು ಅಂತ, ಸ್ವಲ್ಪ ಜಾಸ್ತಿ ಹಾಕಿದ್ದಾನೆ, ತೊಂದರೆ ಇಲ್ಲ. ನನಗೀಗ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀನಿ. ಕಾಯಿ ಹೋಳಿಗೆಗೆ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, 1-2 ಗಂಟೆ ಒಂದು ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಹಾಕ್ಕೋಬೇಕು. ಈಗ ನಾನು ನೋಡಿ ಇಷ್ಟು ಹಾಕೋದಿಲ್ಲ, ಇದ್ರಾಗ ಒಂದು ಸ್ವಲ್ಪ ಹಾಕ್ಕೋತೀನಿ ಅಷ್ಟೇ, ಇಷ್ಟು ಸಾಕಾಗುತ್ತೆ. ಇದು ಸ್ವಲ್ಪ ಜಾಸ್ತಿ ಆಗಿದೆ, ತೆಗೆದಿರ್ತೀನಿ. ಈಗ ಇದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡಿಕೊಂಡು ಈಗ ಇದೊಂದು ಅಷ್ಟು ಮಿಶ್ರಣವನ್ನು ನಾವೀಗ ಮಿಕ್ಸಿಗೆ ಹಾಕ್ಕೋಬೇಕು. ಈಗ ರೆಡಿಯಾಗಿದೆ. ಸೊ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸಿನ ತರಿಯಾಗಿ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ ಇದು. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈ ಮಿಶ್ರಣನ ತರಿಯಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನೀರೇನು ಹಾಕಬಾರ್ದು, ನೀರು ಹಾಕದೆ ಮಿಕ್ಸಿಯನ್ನು ಮಾಡ್ಕೋಬೇಕು. ಮಿಕ್ಸಿ ಮಾಡೋಣ ಬನ್ನಿ. ಮಿಕ್ಸಿ ನೋಡಿ, ಈಗ ಮಿಕ್ಸಿ ಆಗಿದೆ. ಇಲ್ಲಿ ನೋಡಿ, ಈ ಥರ ಈ ಹದಕ್ಕೆ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ತುಂಬ ನೈಸು ಅಲ್ಲ, ಆ ಕಡೆ ತುಂಬ ತರಿನೂ ಇಲ್ಲ, ಕರೆಕ್ಟ್ ಹದವಾಗಿದೆ. ಈ ಹದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ನಾನು ಇದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೋಡಿ ಸ್ನೇಹಿತರೆ, ಈಗ ಅಷ್ಟು ರುಬ್ಕೊಂಡಿದ್ದೀನಿ. ಸೊ 3 ತೆಂಗಿನಕಾಯಿನ ರುಬ್ಬಿರೋದು ಇಷ್ಟಾಗಿದೆ. ಈಗ ಇದನ್ನು ನಾವು ಸಿಮ್ಮಲ್ಲಿ, ಮೀಡಿಯಮ್ ಬೇಡ, ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ ಉರಿ ಒಳಗೆ ಇಟ್ಕೊಂಡು ಹದವಾಗಿ ಇದನ್ನು ಪಾಕನ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಫಸ್ಟು ಸ್ಟವ್ ಆನ್ ಮಾಡಿದ್ದೀನಿ. ಮೀಡಿಯಮ್ ಫ್ಲೇಮು, ಅದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೂ ಸಾಕು. ಸೊ ನಿಧಾನ ಉರಿಯಲ್ಲಿ ಇದನ್ನು ನಾವು ಇವಾಗ ಹದವಾಗಿ ಕಣ್ಕನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಈ ಟೈಮಲ್ಲಿ ಒಂಚೂರು ಗಸಗಸೆ ಹಾಕ್ಕೊಳ್ಳೋಣ. ತೆಂಗಿನಕಾಯಿ ಹೋಳಿಗೆಗೆ ಗಸಗಸೆ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಗಸಗಸೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಗಸಗಸೆಯನ್ನು ಹಾಕ್ತಾಯಿದ್ದೀನಿ. ಗಸಗಸೆ ಇದ್ದರೆ ಚೆನ್ನಾಗಿರುತ್ತೆ. ಇದು ಅಷ್ಟೇ, ತಿನ್ನಬೇಕಾದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಚೆನ್ನಾಗಿ ಟೇಸ್ಟು ಬರುತ್ತೆ, ರುಚಿನೂ ಕೊಡುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ನೆನೆಸಿಟ್ಟಿರೋ ಅಕ್ಕಿ ಮತ್ತು ಗಸಗಸೆ ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಅದ್ರ ಫ್ಲೇವರು ಜೊತೆಗೆ ರುಚಿ ಕೂಡ ಚೆನ್ನಾಗಿ ಅನಿಸುತ್ತೆ. ಏಲಕ್ಕಿ ಹಾಕಿದ್ದೀವಿ, ವಾಸನೆ ಬರ್ತಾಯಿದೆ, ಘಮ ಬರ್ತಾಯಿದೆ ಏಲಕ್ಕಿದು. ಮತ್ತು ಶುಂಠಿ ಹಾಕಿದ್ವಲ್ಲ, ಶುಂಠಿ ಘಮ ಕೂಡ ಬರ್ತಾಯಿದೆ. ನೋಡಿ, ಎಲ್ಲ ಹಾಕಿದ್ದೀನಿ. ಇದೇನು ಜಾಸ್ತಿ ಹೊತ್ತೇನು ಬೇಡ, ಇದನ್ನು ಕುದಿಸ್ಕೊಳ್ಳೋದು. ಒಂದು 5-6 ನಿಮಿಷ ಈ ಥರ ಸಣ್ಣ ಉರಿಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಿದು. ನೋಡಿ, ಚೆನ್ನಾಗಿ
ಹೊಗೆ ಬರ್ತಾ ಇದೆ. ಬೆಲ್ಲ ಜೊತೆಗೆ ಕಾಯಿ ಎರಡು ಮಿಕ್ಸ್ ಆಗ್ತಾ ಇದೆ, ಪಾಕ ಥರ ಬರ್ತಾ ಇದೆ. ಒಂದು ಸ್ವಲ್ಪ ಇದಕ್ಕೆ ಈ ಟೈಮಲ್ಲಿ ಜಾಸ್ತಿ ಏನಲ್ಲ, ಸುಮ್ಮನೆ ಘಮಕ್ಕೋಸ್ಕರ, ರುಚಿಗೋಸ್ಕರ ಅಷ್ಟೇ. ಹಾಕಲೇಬೇಕು ಅಂತೇನಿಲ್ಲ, ಸ್ಕಿಪ್ ಮಾಡಿದ್ರೂ ಓಕೆನೇ, ಬಟ್ ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಒಂದು ಸ್ಪೂನ್ ತುಪ್ಪ. ಇದು ಹಾಕೋದ್ರಿಂದ ವಿಶೇಷ ಅಂತ ಏನಿಲ್ಲ, ರುಚಿ ಹೆಚ್ಚಾಗುತ್ತೆ, ಕಣಕ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ನೋಡಿ, ಸ್ವಲ್ಪ ಕಲರ್ ಒಂಚೂರು ಶೇಡ್ ಆಗಿದೆ ನೋಡಿ, ಕಲರು ಬ್ರೌನ್ ಕಲರ್ ಬರ್ತಾ ಇದೆ. ಒಂದು 2 ಕುದಿ ಬಂದರೆ ಸಾಕು. ಆಮೇಲೆ ಇದು ತಣ್ಣಗಾದ್ಮೇಲೆ ಇದು ಕಣಕ ಸ್ವಲ್ಪ ಗಟ್ಟಿಯಾಗುತ್ತೆ, ಹೂರ್ಣದ ಹದಕ್ಕೆ ಬರುತ್ತೆ. ಹಾಗಾಗಿ ತುಂಬ ಈಗಲೇ ಗಟ್ಟಿ ಮಾಡ್ಕೊಳ್ಳೋದು ಬೇಡ ನಾವು. ಇದು ನಮ್ಮ ಚಿಕ್ಕಮ್ಮ ಸುವಾಂಟಿ ಅಂತ. ಈಗ ಅವರಿಲ್ಲ, ಇವತ್ತಿಗೆ ಅವರು ನಮ್ಮನ್ನು ಆಗಲಿ 8 ವರ್ಷ ಆಯಿತು. ಕರೋನಾಗೂ ಮೊದಲು, ಕರೋನಾ ಜಸ್ಟ್ ಎಂಟ್ರಿ ಆಗ್ತಾಯಿತ್ತು ಆ ಟೈಮಲ್ಲಿ. ಬಟ್ ಅವ್ರಿಗೇನು ಕರೋನಾ ಬಂದಿರಲಿಲ್ಲ, ಆರೋಗ್ಯ ಹೆಚ್ಚು ಕಡಿಮೆ ಆಯಿತು. ಆಂಟಿ ನಮಗೆಲ್ರಿಗೂ ತುಂಬ ಪ್ರೀತಿಯ ಆಂಟಿ ಅವರು. ಅಡುಗೆ ಎಲ್ಲ ತುಂಬ ರುಚಿಯಾಗಿ ಮಾಡ್ತಾಯಿದ್ರು. ಈಗ ನಾನು ಎಷ್ಟೊಂದು ಈ ಥರದ ಅಡುಗೆ ರೆಸಿಪಿಗಳನ್ನೆಲ್ಲ ಮಾಡ್ತಿದ್ದೀನಲ್ಲ, ಆಂಟಿ ಇದ್ದಿದ್ರೆ ಇನ್ನೂ ತುಂಬ ರೆಸಿಪಿಗಳನ್ನು ಆಂಟಿ ಹತ್ರ ಹೇಳಿಸ್ಕೊಂಡು ಮಾಡ್ತಾಯಿದ್ದೆ. ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ರುಚಿಯಾಗಿ, ಜೊತೆಗೆ ವೆರೈಟಿ ಆಗಿರ್ತಕ್ಕಂಥ ವಿಧ ವಿಧವಾಗಿರ್ತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಮಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ. ಆಂಟಿದು ನೆನಪಿಗೆ ನಿನ್ನೆ ಆಂಟಿದು 8ನೇ ವರ್ಷದ ಪುಣ್ಯತಿಥಿ ಆಯಿತು. ಹಾಗಾಗಿ ಆಂಟಿ ನೆನಪಾದರು. ಆಂಟಿ ಫೇವ್ರೇಟ್ ಅಡುಗೆಗಳಲ್ಲಿ ಇದು ಕಾಯಿ ಹೋಳಿಗೆ ಕೂಡ ಒಂದು. ಆಂಟಿ ಮಾಡ್ತಾ ಇದ್ದಿದ್ದು ಅಡುಗೆನೇ ಒಂದು ವಿಭಿನ್ನವಾಗಿತ್ತು. ಅದರಲ್ಲೂ ಇದು ಕಾಯಿ ಹೋಳಿಗೆ ಮಾಡ್ತಾ ಇದ್ದಿದ್ದು ರೀತಿ ಅಮ್ಮ ಅಜ್ಜಿ ಅವರೆಲ್ಲ ಮಾಡ್ತಾ ಇದ್ರಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಆಂಟಿದು ಸ್ವಲ್ಪ ಈಸಿ ಇತ್ತು. ಏನಿಲ್ಲ, ಕಾಯಿ ತುರ್ಕೊಳ್ಳೋದು, ಬೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು, ಏಲಕ್ಕಿ ಹಾಕ್ಕೊಳ್ಳೋದು, ಆಮೇಲೆ ಒಂದು ಸ್ವಲ್ಪ ಅಕ್ಕಿನ ನೆನೆಸಿಟ್ಕೊಂಡ್ಬಿಡೋದು, ಆಮೇಲೆ ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ಮಿಕ್ಸಿ ಮಾಡ್ಕೊಳ್ಳೋದು. ಮಿಕ್ಸಿ ಮಾಡಿಬಿಟ್ಟು ಈ ಥರ ಒಂದು ದಪ್ಪ ತಳ ಇರೋ ಬಾಣಲಿ ಒಳಗೆ ಹಾಕ್ಕೊಂಡ್ಬಿಟ್ಟು ಒಂದು 7-8 ನಿಮಿಷ ಅದನ್ನು ಬಿಸಿ ಮಾಡಿಕೊಂಡು ಒಂದು 2 ಕುದಿ ಬಂದುಬಿಟ್ರೆ ಸಾಕಲ್ಲಿಗೆ ಕಣಕ ರೆಡಿ ಆಗುತ್ತೆ. ಆಮೇಲೆ ಹೋಳಿಗೆನ ಇದನ್ನು ಹದವಾಗಿ ತಟ್ಟಿದ್ರೆ ಮುಗೀತು ಕಾಯಿ ಹೋಳಿಗೆ. ಅಷ್ಟು ರುಚಿಯಾಗಿರ್ತಾಯಿತ್ತು, ಬಾಯಲ್ಲಿ ಇಟ್ಕೊಂಡ್ರೆ ಕರಗ್ತಾಯಿತ್ತು. ಅಷ್ಟು ಚೆನ್ನಾಗಿ ಆಂಟಿ ಹೋಳಿಗೆ ಮಾಡ್ತಾಯಿದ್ರು. ಆಂಟಿ ನೆನಪಾಯ್ತಲ್ವ, ಹಾಗಾಗಿ ಕಾಯಿ ಹೋಳಿಗೆ ಮಾಡಬೇಕು ಅಂತ ನನಗೂ ಅನ್ನಿಸ್ತು ಆಂಟಿಗೋಸ್ಕರ. ಆಂಟಿ, ನೀವು ಎಲ್ಲೇ ಇರಿ, ನೀವು ಸ್ವರ್ಗದಲ್ಲಿದ್ದೀರಾ ಗೊತ್ತಿದೆ ನಮಗೆ. ನೀವು ಅಷ್ಟು ಒಳ್ಳೆಯವರು, ನಿಮ್ಗೆ ಆ ಸ್ವರ್ಗನೇ ಒಂದು ಸರಿಯಾದ ಸ್ಥಳ. ಅಲ್ಲಿದ್ದೀರಾ, ನಮ್ಮನ್ನೆಲ್ಲ ನೋಡ್ತಾ ಇದ್ದೀರಾ. ನಿಮ್ಮ ಆಶೀರ್ವಾದ ಇರಲಿ. ನೋಡಿ, ನಿನಗಿಷ್ಟವಾದ ಅಡುಗೆ ಆಂಟಿ ಸುವಾಂಟಿ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ. ಆಂಟಿಯ ನೆನಪು ಇದು ಕಾಯಿ ಹೋಳಿಗೆ. ಮೋಸ್ಟ್ಲಿ ಇದನ್ನು ನಾನೇ ಚೆನ್ನಾಗಿ ಕಲ್ತ್ಕೊಂಡಿದ್ದು. ಆಂಟಿ ಮಗಳು ಸುಪ್ರಿಯಾ ಇದ್ದಾಳೆ ತಂಗಿ, ಅವಳಿಗೆ ಆದಷ್ಟು ರೂಢಿ ಆಗಲಿಲ್ಲ ಅನಿಸುತ್ತೆ ಕಾಯಿ ಹೋಳಿಗೆ ಮಾಡೋದು. ಬಟ್ ನಾನು ಆಂಟಿ ಮನೆಗೆ ಹೋದಂಗೆಲ್ಲ ಆಂಟಿ ಮಾಡಬೇಕಾದ್ರೆ ಮಾಡ್ತಾಯಿರೋ ಅಡುಗೆಗಳನ್ನೆಲ್ಲ ನೋಡ್ತಾ ಇದ್ನಲ್ಲ, ಅಲ್ಲ ಅಮ್ಮಿನೂ ಕಲ್ತ್ಕೊಂಡಿದ್ದಾಳೆ, ಸುಮಾರು ಮಾಡ್ತಾಳೆ, ಆಂಟಿ ಥರನೇ ಮಾಡ್ತಾಳೆ ಸುಪ್ರಿಯಾ ಕೂಡ. ಆದರೆ ಕಾಯಿ ಹೋಳಿಗೆ ಹೆಂಗಪ್ಪ ಗೊತ್ತಿಲ್ಲ. ಅಮ್ಮಿ, ಇದು ವಿಡಿಯೋ ನೋಡಿದ ಮೇಲೆ ಹೇಳು, ಕಮೆಂಟ್ ಮಾಡು, ಆಂಟಿ ಮಾಡ್ತಾ ಇದ್ದಿದ್ದ ರೀತಿ ನೀನು ಕಾಯಿ ಹೋಳಿಗೆ ಕಲ್ತ್ಕೊಂಡಿದ್ದೀಯಾ ಅಂತ. ಆದರೆ ನಾನಂತೂ ಕಲ್ತ್ಕೊಂಡಿದ್ದೀನಿ ಸ್ನೇಹಿತರೆ. ನಮ್ಮ ಚಿಕ್ಕಮ್ಮ ಸುವಾಂಟಿ ನೆನಪಿಗೋಸ್ಕರ ಕಾಯಿ ಹೋಳಿಗೆ. ನೋಡಿ, ಈಗ ನಾನು ಒಂದು 7-8 ನಿಮಿಷ ಅಂದ್ಕೊಂಡೆ, ಬಟ್ ಒಂದು 10ರಿಂದ 12 ನಿಮಿಷ ಟೈಮ್ ತೊಗೊಳುತ್ತೆ. ಇನ್ನೊಂದು 2 ನಿಮಿಷ ಜಾಸ್ತಿ ಬೇಕಾಯಿತು. ಮೋಸ್ಟ್ಲಿ ನಂದು ಕಂಟೆಂಟ್ ಜಾಸ್ತಿ ಇದ್ದಿದ್ದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತು ಅನಿಸುತ್ತೆ. ಬಟ್ ಸಹಜವಾಗಿ ಒಂದು 5-6 ನಿಮಿಷ ಬೇಡ, 10 ನಿಮಿಷದೊಳಗೆ ಮುಗಿತಾ ಇತ್ತು. ಬಟ್ ನಂದು ಸ್ವಲ್ಪ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಒಂದು 10ರಿಂದ 12 ನಿಮಿಷ ಟೈಮ್ ತೊಗೊಳ್ತು. ಸೊ ಈ ಹದಕ್ಕೆ ಬಂದರೆ ಸಾಕು. ಈಗ ಇದನ್ನು ಮತ್ತೆ ತಣ್ಣಗಾಗೋದಕ್ಕೆ ಬಿಡ್ತೀವಲ್ಲ, ಆವಾಗ ಇದು ಕರೆಕ್ಟಾಗಿ ಹೂರ್ಣದ ಹದಕ್ಕೆ ಬರುತ್ತೆ. ನಾವು ಇವಾಗಲೇ ಏನಾದರೂ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದು ತಣ್ಣಗಾದ್ಮೇಲೆ ಹೂರ್ಣ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬೇಡ, ಇಷ್ಟಕ್ಕೆ ಕರೆಕ್ಟಾಗಿ ಆಗಿದೆ. ನೋಡಿ ಎಷ್ಟು ನೀಟಾಗಿ ತಳ ಎಲ್ಲ ಬಿಡ್ತಾ ಇದೆ. ಆಮೇಲೆ ನೋಡಿ ಒಂಚೂರು ತಳ ಹತ್ತಿಲ್ಲ,
ಎಷ್ಟು ನೀಟಾಗಿ ಬಂದಿದೆ. ಇದನ್ನು ಕೈಯಲ್ಲಿ ಮುಟ್ಟಿ ನೋಡಿದಾಗ ಹೇಗೆ ಅನ್ನಿಸ್ಬೇಕಪ್ಪ ಅಂತಂದರೆ ಒಂಚೂರು ಕೈನ ಆಯಿಲ್ ಮಾಡ್ಕೊಳ್ಳಿ, ಆಯಿಲು ಅಥವಾ ತುಪ್ಪ ಏನಾದರೂ ಮಾಡ್ಕೊಂಬಿಟ್ಟು ಇದು ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಮುಟ್ಟಿದ್ರೆ ತಕ್ಷಣವೇ ಇದಾಗ್ಬಿಡುತ್ತೆ. ಸೊ ನೋಡ್ಕೊಳ್ಳಿ, ನೋಡಿ ಈ ಥರ ಉಂಡೆ ಮಾಡೋಕ್ಕೋದ್ರೆ ಹೀಗೆ ಉಂಡೆ ಮಾಡಲಿಕ್ಕೆ ಬರಬೇಕು. ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಬಂದರೆ ಈಗಿದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಕಾಯಿ ಹೋಳಿಗೆಗೆ ಹೂರಣ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ಕಾಯಿ ಹೋಳಿಗೆಗೆ ಹೂರಣ ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾಗಬೇಕು, ಸ್ವಲ್ಪನೂ ಬಿಸಿ ಇರಬಾರ್ದು. ಸೊ ಹಾಗಾಗಿ ಈಗ ತಣ್ಣಗಾಗಲಿಕ್ಕೆ ಬಿಡೋವಾಗ ಏನಾಗುತ್ತೆ ಅಂತಂದರೆ ಗಾಳಿ ಜೊತೆಗೆ ಅದನ್ನು ಬಿಟ್ಟಾಗ ಮೇಲ್ಗಡೆ ಇದು ಅಂಚೆಲ್ಲ ಏನಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ, ಹಾರ್ಡ್ ಆಗುತ್ತೆ, ಹೆಪ್ಪುಗಟ್ಟಂಗೆ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನೊಂದು ಟ್ರಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ, ಟಿಪ್ಸು. ಏನಪ್ಪ ಅಂತಂದರೆ ಈಗ ಇದು ಅಂಚು ಕಟ್ಟಬಾರ್ದು ಅಂತಂದರೆ ತಣ್ಣಗಾಗ್ಲಿಕ್ಕೆ ಬಿಟ್ಟಾಗ ಅದು ಮೇಲ್ಭಾಗ ಗಟ್ಟಿ ಆಗಬಾರ್ದು ಅಂತಂದರೆ ಅದಕ್ಕೆ ಏನು ಮಾಡೋಣ ಅಂತಂದರೆ ಸೊ ಎಣ್ಣೆಯನ್ನು ಅದಕ್ಕೆ ಇದನ್ನು ಮಾಡೋಣ, ಏನು ಮಾಡೋಣ, ಅಪ್ಲೈ ಮಾಡೋಣ. ಒಂದು ಸ್ವಲ್ಪ ಮೇಲಕ್ಕೆ ಈ ಥರ ಎಣ್ಣೆಯನ್ನು ಹಚ್ಚಿಬಿಟ್ರೆ ಇದೇನಾಗೋದಿಲ್ಲ ಅಂತಂದರೆ ಮೇಲ್ಭಾಗ ಹಾರ್ಡಾಗೋದಿಲ್ಲ. ನೋಡಿ ಸೂಪರಾಗಿ ಬಂದಿದೆ, ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕೈಗೆ ಏನೂ ಅಂಟ್ಕೋತಾ ಇಲ್ಲ. ಇದು ಹದ ಕರೆಕ್ಟಾಗಿದೆ ಅಂತ. ಸ್ನೇಹಿತರೆ, ನೀವು ಅಷ್ಟೇ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಅದು ಸ್ವಲ್ಪ ಕಷ್ಟನೇ ಹೇಳಬೇಕು ಅಂದರೆ ಹದ ನೀಟಾಗಿ ಗೊತ್ತಿರಬೇಕದು ಹೇಗೆ ಅಂತ. ಬಟ್ ಟಿಪ್ಸ್ ಏನಪ್ಪ ಅಂತಂದರೆ ನೀವು ಹೂರಣ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನೋಡಿ ಇದೆಲ್ಲ ಹದವಾಗಿ ಕರೆಕ್ಟಾಗಿ ಆಗಿದೆ ಅಂತ ಅಂದಾಗ ನಾನು ಅದನ್ನು ಸ್ವಲ್ಪ ಎಣ್ಣೆ ಕೈಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಕೈಗೆ ಒಂಚೂರು ಅಂಟ್ಕೋತಾ ಇಲ್ಲ. ಈಗ ಇದು ಹೂರಣ ಪರ್ಫೆಕ್ಟಾಗಿದೆ ಅಂತ, ರುಚಿಯಾಗೂ ಇದೆ, ಘಮ ಬರ್ತಾ ಇದೆ. ಇದು ತಣ್ಣಗಾದಮೇಲೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸ್ವಲ್ಪ ಮಾಡಬೇಕಾದ್ರೆ ಭಾಳ ಗಮನ ಇಟ್ಟು ಮಾಡ್ಕೊಳ್ಳಿ. ಕಾಯಿ ಹೋಳಿಗೆದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಚೆನ್ನಾಗಿ ಬರೋದಿಲ್ಲ. ಇಲ್ಲೂ ಹದ ಕರೆಕ್ಟಾಗಿರಬೇಕು, ಹೂರಣದ ಹದ, ಆವಾಗಲೇ ಅದು ಚೆನ್ನಾಗಾಗೋದು. ಆಮೇಲೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಜೊತೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹೂರಣ ಸರಿ ಇಲ್ಲ ಅಂತಂದರೆ ಕಾಯಿ ಹೋಳಿಗೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಹರಸಾಹಸ ಪಡಬೇಕಾಗುತ್ತೆ. ಅದಕ್ಕೆ ತುಂಬ ಜನ ಅದನ್ನು ಮಾಡಲಿಕ್ಕಾಗೋದಿಲ್ಲ ಎಲ್ಲರ ಕೈಲೂ. ಅದೇನೋ ನಮ್ಮ ಮನೆಯಲ್ಲಿ ನಾನು ಕಲ್ತ್ಕೊಂಡಿದ್ದೀನಿ. ಆಂಟಿ ಆಶೀರ್ವಾದ, ಅಮ್ಮ, ದೊಡ್ಡಮ್ಮ, ಅಜ್ಜಿ ಎಲ್ಲರೂ ಮಾಡ್ತಾರೆ ಇದನ್ನು. ಆಮೇಲೆ ನಮ್ಮ ಭವ್ಯಕ್ಕೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಕಾಯಿ ಹೋಳಿಗೆನ. ಅವರೆಲ್ಲರ ಮಧ್ಯೆ ನಾನು ಕೂಡ ಕಾಯಿ ಹೋಳಿಗೆ ಮಾಡ್ತೀನಿ ಅನ್ನೋದು ನನಗೆ ಖುಷಿ ವಿಚಾರ. ಆದರೆ ನಮ್ಮ ಅಕ್ಕಮ್ಮಂಗೆ ಬರಲ್ಲ. ಹೌದಾ ಅಕ್ಕಮ್ಮ? ಹೆಂಗೋ ಗೊತ್ತಿಲ್ಲ, ಪ್ರಯತ್ನ ಮಾಡಿದ್ರೆ ಮಾಡ್ತಾಳೇನೋ. ಬಟ್ ಜಾಸ್ತಿ ನಾನು ಅಮ್ಮನೇ ಮಾಡೋದ್ರಿಂದ ನಮ್ಮ ಅಕ್ಕಮ್ಮ ಸ್ವಲ್ಪ ಕಡಿಮೆನೇ ಕಾಯಿ ಹೋಳಿಗೆ ಮಾಡೋದು. ಆಮೇಲೆ ಅಮ್ಮಿ ಮಾಡಿರೋದು ನಾನೆಂದೂ ಗಮನಿಸಿಲ್ಲ ಎಲ್ಲೂ. ಆಂಟಿಯಿಂದ ಬಳುವಳಿಯಾಗಿ ಮಗಳಿಗೆ ಸುಪ್ರೀಂಗೆ ಕಾಯಿ ಹೋಳಿಗೆ ಬಂದಿದೆಯಾ ಅನ್ನೋದು ಗೊತ್ತಿಲ್ಲ. ಅಮ್ಮಿ, ಇದು ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡು, ನಿನಗೂ ಕಾಯಿ ಹೋಳಿಗೆ ಮಾಡೋಕ್ಕೆ ಬರುತ್ತಾ ಅಂತ. ಓಕೆ ಸ್ನೇಹಿತರೆ, ಈಗ ಇದನ್ನು ತಣ್ಣಗಾಗಲಿಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಮಾಡ್ತಾ ಹೋಗೋಣ. ಕಾಯಿ ಹೋಳಿಗೆ ಮಾಡಲಿಕ್ಕೆ ಫಸ್ಟು ಕಣಕ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ ನೋಡಿ, ರವೆ ತೊಗೊಂಡಿದ್ದೀನಿ. ಇದು ಚಿರೋಟಿ ರವೆ, 1 ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೊ ಇದಕ್ಕೇ ಸ್ವಲ್ಪ ನಾನು ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಹೋಳಿಗೆನ, ಒಂದು 3 ಕಾಯಿ ತೊಗೊಂಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಕಣಕ ಕೂಡ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇನ್ನೊಂದು ಬೌಲು ಮೈದಾ ಹಿಟ್ಟು ಹಾಕ್ಕೋತೀನಿ. ಅದು ತುಂಬ ತೊಗೊಂಡಿದ್ದೆ, ಹಾಗಾಗಿ ಇದನ್ನು ಕೂಡ ತುಂಬ ತೊಗೊಂಡೆ. 1 ಬೌಲ್ ಚಿರೋಟಿ ರವೆ, 1 ಬೌಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇಷ್ಟು ಸಾಕಿವಾಗ ಇದಕ್ಕೆ ಮತ್ತು ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿದ್ರೆ ಹೋಳಿಗೆ ಚೆನ್ನಾಗಿ ಕಲರ್ಫುಲ್ಲಾಗಿ ಬರುತ್ತೆ. ಸೊ ಹಾಗಾಗಿ ಒಂಚೂರು ಅರಿಶಿನ, ಸಾಕಿಷ್ಟೇ. ಬೇಕಂದರೆ ತುಪ್ಪ ಹಾಕ್ಕೋಬೋದು, ಎಣ್ಣೆನೂ ಹಾಕ್ಕೋಬೋದು ಕಲಿಸ್ಕೋಬೇಕಾದ್ರೆ. ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಸ್ವಲ್ಪ. ನೋಡಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದಷ್ಟು ನೀಟಾಗಿ
ಮಿಕ್ಸ್ ಮಾಡ್ಕೊತೀನಿ. ತುಪ್ಪ, ಆಮೇಲೆ ಅರಿಶಿನ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಆಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂದು ಒಂದು ಸ್ವಲ್ಪ ನಮ್ಮ ಮಮ್ಮಿ ಥರನೇ, ಜಾಸ್ತಿ ಕೈ ಅಳತೆನೇ ಜಾಸ್ತಿ. ನೀಟಾಗಿ ಮೆಷರ್ಮೆಂಟು, ಚಮಚ, ಸ್ಪೂನು ಅವನ್ನೆಲ್ಲ ಇಟ್ಕೊಂಡು ಮಾಡಬೇಕು ಅಂತ ಏನಿಲ್ಲ. ನನಗೆ ಕೈಯೊಳಗೆ ಕಣ್ಣು ಅಳತೆ ಒಳಗೇ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ಕೈಯೇ ಬಳಸ್ತಾ ಇರ್ತೀನಿ ನಾನು. ಎಕ್ಸಾಕ್ಟ್ ಮೆಷರ್ಮೆಂಟ್ ಅಂತೇನು ತೊಗೊಳಕ್ಕೆ ಹೋಗಲ್ಲ. ಸೊ ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚಪಾತಿ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳುಗಿರಬೇಕು ಹೋಳಿಗೆ ಮಾಡಲಿಕ್ಕೆ ಹಿಟ್ಟು. ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಸಿ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದುತ್ತೀವಲ್ಲ ಹಿಟ್ಟು ನಾದಿದಷ್ಟು ಚೆನ್ನಾಗಾಗುತ್ತೆ. ಹೋಳಿಗೆ ಚೆನ್ನಾಗಿ ಬರ್ತವೆ, ಉಬ್ಬಿ ಬರ್ತವೆ ಪೂರಿ ಥರ. ರವೆನೂ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಸಖತ್ ಚೆನ್ನಾಗಿ ಬರುತ್ತೆ ಪೂರಿ ಕೂಡ. ಅಲ್ಲ ಸಾರಿ, ಪೂರಿ ಅಲ್ಲ, ಹೋಳಿಗೆ, ಕಾಯಿ ಹೋಳಿಗೆ ಪೂರಿ ಥರ ಉಬ್ಬಿ ಬರುತ್ತೆ ಅಂತ ಹೇಳಕ್ಕೋದೆ. ನೋಡಿ, ನಾವು ಚೆನ್ನಾಗಿ ಕಲಿಸಿದ್ದೀವಿ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಹಿಟ್ಟೆಲ್ಲ ಕಲಿಸ್ತಾ ಅದು ಪೂರ್ತಿ ಫಿನಿಶ್ ಆದಮೇಲೆ ನೋಡಿ, ಹಿಂಗೆ ನಾವು ತೊಗೊಂಡಿರೋ ಪಾತ್ರೆಗೆ ಅಂಟ್ಕೋಬಾರ್ದು. ಆಮೇಲೆ ಕೈಗೂ ಕೂಡ ಅದು ಅಂಟ್ಕೊಂಡಿರಬಾರ್ದು. ಆವಾಗ ನಾವು ಹಿಟ್ಟು ಕಲಿಸ್ತಾ ಇರೋ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದೋಣ. ಇನ್ನೊಂದು ಸ್ವಲ್ಪ ಸ್ಮೂತಾಗಲಿ. ನೋಡ್ಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನಾದ್ತಾ ಹೋಗಬೇಕು. ನೋಡಿ, ಈಗಲೂ ಅಷ್ಟೇ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಚಪಾತಿ ಹದಕ್ಕಿಂತ ಇನ್ನು ಸ್ವಲ್ಪ ಹದಕ್ಕೆ ಬೇಕು, ತೆಳುಗಬೇಕು. ಅಂತ ತುಂಬ ತೆಳ್ಳಗೇನು ಮಾಡ್ಕೊಳ್ಳೋದು ಬೇಡ. ಇವಾಗ ಇದ್ರ ಜೊತೆಗೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊತ ಕಲಿಸ್ಕೊಳ್ಳೋಣ. ಹೋಳಿಗೆ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಜಾಸ್ತಿ ಹಾಕ್ಕೊಂಡ್ರೇ ಹೋಳಿಗೆ ಚೆನ್ನಾಗಿ ಆಗೋದು. ಇದೊಂದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಣ್ಣೆ ಕಡಿಮೆ ಬಳಸ್ತೀವಿ ಅಂತ ಅಂದರೆ ಆಗೋದಿಲ್ಲ, ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ. ಸೊ ಇವಾಗ ಇದಿಷ್ಟು ಸಾಕು. ಒಂದು 2 ಗಂಟೆನಾದರೂ ಇದು ನೆನೆಯಲೇಬೇಕು. 2 ಗಂಟೆ ನೆನೆದ್ರೇ ಚೆನ್ನಾಗಾಗೋದು ಹೋಳಿಗೆ. ಸೊ ಹಾಗಾಗಿ ಈಗ ನಾನು ಏನು ಮಾಡ್ತೀನಿ ಅಂದರೆ, ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ನೋಡಿ ಇಷ್ಟಾಗಿದೆ, ಸಾಕಿಷ್ಟಕ್ಕೆ. ಇದಕ್ಕೆ ಎಣ್ಣೆಯಲ್ಲಿ ಸ್ವಲ್ಪ ಮುಳುಗ್ಸೋಣ. ಅದ್ರ ಮೇಲ್ಗಡೆ ಸರ್ಫೇಸ್ ಎಲ್ಲ ಎಣ್ಣೆ ಒಳಗೆ ಈಗ ನೋಡಿ ಹಿಂಗೆ ಮಾಡಿಟ್ಬಿಟ್ರೆ ಅದು ಇನ್ನೂ ಚೆನ್ನಾಗಿ ನೆನೆಯುತ್ತೆ. ಇದು 2 ಗಂಟೆ ಇದು ನೆನೆಯೋ ಅಷ್ಟೊತ್ತಿಗೆ ನಾವು ಕಾಯಿ ತುರ್ಕೊಂಬಿಟ್ಟು ಆಮೇಲೆ ಅದರದ್ದು ಹೂರಣ ರೆಡಿ ಮಾಡ್ಕೊಳ್ಳೋಣ. ಸೊ ಕಾಯಿ ಹೋಳಿಗೆಗೆ ಕಣಕ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಕಾಯಿ ಹೋಳಿಗೆಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ. ಓಕೆನಾ ಪಪ್ಪು? ಈ ಥರ ಚೆನ್ನಾಗೆ ಕಣಕನ ಕಲಿಸ್ಕೊಂಬಿಟ್ಟು ಮೇಲೆಲ್ಲ ಸ್ವಲ್ಪ ಎಣ್ಣೆ, ನೋಡಿ ಎಣ್ಣೆ ಸೈಡಲ್ಲೆಲ್ಲ ಕಾಣಬೇಕು. ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಒಳಗೆ ಹಿಟ್ಟು ಚೆನ್ನಾಗೆ ನೆನಿಬೇಕು. ಒಂದು 2 ಗಂಟೆ ಇದು ನೆನಿಲಿ. ಈಗ ಎಣ್ಣೆ ಒಳಗೆ ಮುಳುಗಿಸಿದ್ದೀನಿ ಅದನ್ನು. ನಾನು ಸ್ವಲ್ಪ ಕಂಜೂಸೆ, ನನಗೂ ಜಾಸ್ತಿ ಆಯಿಲೆಲ್ಲ ಬಳಸೋದು ಅಂದರೆ ಇಷ್ಟ ಆಗೋದಿಲ್ಲ. ಇದು ತುಂಬ ಚೆನ್ನಾಗಿ ಮುಳುಗೋವಷ್ಟು ಆಯಿಲ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗೇ ನೆನೆಯುತ್ತೆ ಹಿಟ್ಟು. ಆದರೆ ನನಗೂ ಜಾಸ್ತಿ ಮನಸ್ಸಾಗೋದಿಲ್ಲ ಆಯಿಲ್ ಬಳಸಲಿಕ್ಕೆ. ಆದರೂ ಇಷ್ಟಂತೂ ಬೇಕೇ ಬೇಕು. ನಾನು ಭಾಳ ಹಿಟ್ಟು ಬಳಸೋವಾಗ ಎಣ್ಣೆ ಬಳಸೋವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಯಿರ್ತೀನಿ. ಕೆಲವ್ರು ನನ್ನ ಥರನೇ ಇರ್ತೀರಿ, ಜಾಸ್ತಿ ಎಣ್ಣೆ ಯಾರಿಗೆ ಬಳಸೋದಕ್ಕೆ ಇಷ್ಟ ಆಗೋದಿಲ್ವಲ್ಲ ಅವ್ರಿಗೆ ತಿಳ್ಕೊಳ್ಳಿ. ಹೋಳಿಗೆಗೆ ಮಾತ್ರ, ಹೋಳಿಗೆ ಮಾಡುವಾಗ
ಎಣ್ಣೆ ಸ್ವಲ್ಪ ಬೇಕೇ ಬೇಕು, ಅದಕ್ಕೆ ಏನು ನಾವು ಕಂಜೂಸಟ ಆಡೋಂಗಿಲ್ಲ. ಇಲ್ಲಾಂದರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನೋಡಿ ನಾನು ಕೂಡ ಹಾಕಿದ್ದೀನಿ. ಸ್ವಲ್ಪ ಕಾಣಿಸ್ತಾ ಇದೆಯಾ ಇಡ್ಜಲ್ಲೆಲ್ಲ. ಸೊ ಈ ಥರ ಎಣ್ಣೆ ಒಳಗೆ ಕಣಕ ಮುಳುಗಬೇಕು, ಆವಾಗ ಚೆನ್ನಾಗಿ ನೆನೆಯುತ್ತೆ ಅದು. ಸೊ ನೆನೀಲಿ, ಇದನ್ನು ಮುಚ್ಚಿಟ್ಬಿಟ್ಟು ಇದು 1-2 ಗಂಟೆ ನೆನೀಲಿ. ಅಷ್ಟೊತ್ತಿಗೆ ನಾವು ಕಾಯೆಲ್ಲ ತುರ್ಕೊಳ್ಳೋಣ, ಆಮೇಲೆ ಹೂರ್ಣಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈಗ ಸುಮಾರು ಹೊತ್ತಾಯಿತು ಇದನ್ನು ಮಾಡಿಟ್ಬಿಟ್ಟು, ತಣ್ಣಗಾಗಿದೆ ಈಗ. ಸೊ ಈಗ ಇದನ್ನು ತೆಗೆದು ನೋಡೋಣ, ಇದು ಕನ್ಸಿಸ್ಟೆನ್ಸಿ ಎಲ್ಲ ಹೆಂಗಿದೆ ಅಂತ. ಕಾಯಿ ಹೋಳಿಗೆಗೆ ಚೆನ್ನಾಗಿರ್ತಕ್ಕಂಥ ಹೂರ್ಣ ಆಗಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ನೋಡಿ ಏನು ಸಖತ್ತಾಗಿದೆ. ಮೇಲ್ಗಡೆ ನಾವು ಆಯಿಲೆಲ್ಲ ಕೋಟಿಂಗ್ ಎಲ್ಲ ಮಾಡಿದ್ವಲ್ಲ, ಹಾಗಾಗಿ ಯಾವುದೂ ಡ್ರೈ ಆಗಿಲ್ಲ. ನೋಡಿ ಸಖತ್ತಾಗಿದೆ. ಸೊ ಈಗ ಹೂರ್ಣ ರೆಡಿಯಾಗಿದೆ ಹೋಳಿಗೆ ಮಾಡ್ಕೊಳ್ಳಿಕ್ಕೆ. ನೋಡಿ ಸೂಪರಾಗಿದೆ. ಈ ಸೈಜು ಸಾಕು, ಒಂದು ನಿಂಬೆಹಣ್ಣಿನ ಗಾತ್ರ. ನೋಡಿ ಇಷ್ಟು ಸೈಜ್ ಸಾಕು. ಸೊ ಈ ಥರ ಗೋಲಿಗಳನ್ನ ಮಾಡಿಟ್ಕೊಳ್ಳೋಣ, ಉಂಡೆ ಮಾಡಿಟ್ಕೊಳ್ಳೋಣ. ಈ ಸೈಜಲ್ಲಿ ಹೋಳಿಗೆ ಮಾಡಿದ್ರೆ ಈ ಸೈಜಿನ ತೊಗೊಂಡ್ರೆ ಸುಮಾರು ನನ್ನ ಪ್ರಕಾರ ಇಷ್ಟು ಹೂರಣಕ್ಕೆ ಒಂದು 40-50 ಹೋಳಿಗೆಗಳು ಆಗಬೇಕು. ನೋಡಿ ಇಷ್ಟಿಷ್ಟ ಸಖತ್ತಾಗಿ ಬಂದಿದೆಯಲ್ಲ. ಟೆಕ್ಸ್ಚರ್ ನೋಡಿ ಹೂರಣದ್ದು ಏನು ಸೂಪರಾಗಿದೆ. ಎಲ್ಲರೂ ಅಂದ್ಕೋತೀರಾ, ಅಂದರೆ ಅದ್ರ ಬಗ್ಗೆ ಐಡಿಯಾ ಇಲ್ಲದಾಗ ಕಾಯಿ ಹೇಗೆ ಹೂರಣ ಆಗುತ್ತೆ, ಹೆಂಗೆ ಗಟ್ಟಿಗಾಗುತ್ತೆ, ಅದು ಹಾಗೆ ಚೆಲ್ಲಿ ಹೋಗೋದಿಲ್ವಾ ಅಂತ. ನೋಡಿ ಏನು ಸೂಪರಾಗಿದೆ. ಎಲ್ಲೆಲ್ಲೂ ಕಾಯಿ ಅಂತ ಗೊತ್ತಾಗ್ತಾನೇ ಇಲ್ಲ. ಒಳ್ಳೆ ಬೇಳೆ ಹೂರಣ ಏನೋ ಅಂತ ಅನ್ನಿಸ್ತಾ ಇದೆ, ಹೌದಲ್ವಾ? ನೋಡಿ ಒಂಚೂರು ಕೈಗೆ ಅಂಟ್ಕೋತಾ ಇಲ್ಲ, ಏನಿಲ್ಲ. ನಾನೇನು ಕೈಗೆ ಆಯಿಲು ಹಚ್ಕೊಂಡಿಲ್ಲ, ಏನೂ ಇಲ್ಲ. ಹಾಗೆ ಡೈರೆಕ್ಟಾಗೆ ತಗೋತಾ ಇದ್ದೀನಿ ನಾನು. ಕೈಗೆ ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ಹದ ಕರೆಕ್ಟಾಗಿದೆ, ಹೂರಣದ ಹದ. ಇವಾಗ ಹೋಳಿಗೆ ತಟ್ಟಿದ್ರೂ ಕೂಡ ಎಲ್ಲೂ ಅರ್ಧೋಗೋದಿಲ್ಲ, ಆಮೇಲೆ ಎಲ್ಲೂ ಓಪನ್ ಆಗೋದಿಲ್ಲ. ಅಂದರೆ ಮಧ್ಯದಲ್ಲೆಲ್ಲ ಓಪನ್ ಆಗ್ತಾ ಇರುತ್ತಲ್ಲ, ಆ ಥರನೂ ಆಗೋದಿಲ್ಲ. ಸಖತ್ತಾಗಿ ಬರುತ್ತೆ. ಕಣಕನೂ ಚೆನ್ನಾಗಿ ಕಲಸಿರಬೇಕು, ಚೆನ್ನಾಗಿ ನಾದಬೇಕು ಅದನ್ನು. ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ನನಗೆ ನೆನಪಿದೆ, ನಮ್ಮೂರಲ್ಲಿ ತಾಯಿ ಮನೆಯಲ್ಲಿ ಯುಗಾದಿ ಹಬ್ಬದಲ್ಲಿ ಹೋಳಿಗೆ ಮಾಡಬೇಕಾದ್ರೆ ನನಗೆ ನೆನಪಿದೆ, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹಿಟ್ಟು ಕಲಿಸ್ಬಿಟ್ಟು, ಅದನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ಎಣ್ಣೆ ಒಳಗೆ ಅದನ್ನು ನೆನಿಬೇಕು ಹಿಟ್ಟು. ಆ ಥರ ನೆನೆಸ್ಬಿಟ್ಟು ಒಂದು 2 ಅವರ್ಸ್ ಆದಮೇಲೆ ಆ ಹಿಟ್ಟನ್ನು ಹಳ್ಳಿಗಳಲ್ಲಿ ಖಾರ ಅರಿಯೋ ಬಂಡೆ ಇರುತ್ತಲ್ಲ, ನಾನು ಅವತ್ತೊಂದು ನಿಮಗೆ ಕಾಯಿ ಚಟ್ನಿದು ತೋರಿಸ್ತಿದ್ನಲ್ಲ, ಆ ಥರ ಖಾರ ಅರಿಯೋ ಬಂಡೆ ಒಳಗೆ ಹಾಕ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ರುಬ್ತಾಯಿದ್ರು. ನನಗೆ ಅವಾಗ ಗೊತ್ತಾಗ್ತಾ ಇಲ್ಲ. ನಾನು ಅವಾಗ ಅನ್ಕೋತಾ ಇದ್ದೆ, ಹೋಳಿಗೆ ಮಾಡಬೇಕಾದ್ರೆ ಈ ಥರ ಕಣಕ ರೆಡಿ ಮಾಡಿಕೊಂಡ್ರೆ ಈ ಥರ ರುಬ್ಬಬೇಕಾ ಅಂತ. ಚಿಕ್ಕವಳಿದ್ದೆ ಅಲ್ಲ ಅವಾಗ, ಅಷ್ಟೊಂದು ಐಡಿಯಾ ಇರಲಿಲ್ಲ, ಗೊತ್ತಾಗ್ತಾ ಇರಲಿಲ್ಲ. ಆವಾಗ ನಾನು ಹಂಗೆ ಅಂದ್ಕೋತಾ ಇದ್ದೆ. ಬಟ್ ನನಗೆ ಈಗ ಅರ್ಥ ಆಗ್ತಾ ಇದೆ ಅದನ್ನು ಯಾಕೆ ರುಬ್ತಾ ಇದ್ವಿ ಅಂತ. ಅಂದರೆ ಅವರೆಲ್ಲ ರುಬ್ತಾ ಇದ್ರು ಅಂತಂದರೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕು. ಅದು ಹಿಟ್ಟು ಚೆನ್ನಾಗಿ ಕಲ್ಲಲ್ಲಿ ಹಾಕಿ ರುಬ್ಬಿದಾಗ ಏನಾಗ್ತಾಯಿತ್ತು, ಸಾಫ್ಟ್ ಆಗ್ತಾಯಿತ್ತು, ಇನ್ನೂ ಸಾಫ್ಟ್ ಆಗ್ತಾಯಿತ್ತು. ಹೋಳಿಗೆ ಎಷ್ಟು ಅಗಲ ಮಾಡಿದ್ರೂ ಅದು ಅರಿತಾ ಇರಲಿಲ್ಲ. ಆ ಕಾರಣಕ್ಕೆ ಅವರು ಎಲ್ಲರೂ ಹೋಳಿಗೆ ಹಿಟ್ಟನ್ನು ಖಾರ ಅರಿಯೋ ಬಂಡೆ ಒಳಗೆ ಹಾಕ್ಕೊಂಡು ರುಬ್ತಾಯಿದ್ರು. ಈಗ ನನಗದು ಐಡಿಯಾ ಬಂತು, ಅದು ಒಂಥರ ಚೆನ್ನಾಗಲ್ವ ಟೆಕ್ನಿಕ್ಕು ಅಂತ ಅನ್ನಿಸ್ತು ನನಗೆ. ಸೊ ಈಗ ಚೆನ್ನಾಗಿ ಕೈಯಲ್ಲೇ ನಾದ್ಕೋಬೇಕು. ಇವಾಗ ನೋಡೋಣ, ನಾನು ಒಂದು ಮೊನ್ನೆ ಖಾರ ಕಲ್ಲು ತೊಗೊಂಡಿದ್ನಲ್ಲ, ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಕುಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ನೋಡೋಣ, ತೋರಿಸ್ತೀನಿ. ಇದೆಲ್ಲ ಗೋಲಿ ಉಂಡೆ ಮಾಡಿಟ್ಬಿಟ್ಟು ಆ ಕಣಕ ನೋಡೋಣ ಹೇಗಾಗಿದೆ ಅಂತ. ಸೊ ಈಗ ಇದು ನೋಡಿ, ಈ ಥರ ಉಂಡೆಗಳನ್ನ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಹೋಳಿಗೆ ತಟ್ಟೋವಾಗ ಒಬ್ಬರೇ ಆರಾಮ್ಸೆನೂ ಮಾಡ್ಕೋಬೋದು. ಒಂದೊಂದೇ ಹೋಳಿಗೆ ತಟ್ತಾ ಬೇಯಿಸ್ಕೋಬೋದು, ಚೆನ್ನಾಗೂ ಆಗುತ್ತೆ. ಸೊ ನನಗೆ ಪ್ರತಿ ಸಾರಿಗಿಂತೂ ಈ ಸಾರಿ
ನಮ್ಮ ಸುವಾಂಟಿನ ನೆನಪು ಮಾಡಿಕೊಂಡು ಮಾಡಿದ್ದಕ್ಕೋ ಏನೋ ಗೊತ್ತಿಲ್ಲ, ಸೂಪರಾಗಿ ಬಂದಿದೆ. ಯಾವಾಗಲೂ ಚೆನ್ನಾಗಿ ಬರುತ್ತೆ, ಈ ಸತಿ ಆಂಟಿ ನೆನಪು, ಆಂಟಿ ಖುಷಿಗೋಸ್ಕರ ನಾನು ಇನ್ನೂ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನಾನು ನೆನಪುಗಳು ಜೀವನದಲ್ಲಿ ನೆನಪೇ ಅಲ್ವಾ, ಎಲ್ಲ ನೆನಪೇ ಅಲ್ವಾ ಶಾಶ್ವತ. ನಾವೇನಾದರೂ ಹುಟ್ಟಿ ಹೋದ್ಮೇಲೆ ನಾವೇನಾದರೂ ಇಲ್ಲಿ ಬಿಟ್ಟು ಹೋಗಿದ್ದೀವಿ ಅಂತಂದರೆ ಅದೇನಂದರೆ ನಮ್ಮ ನೆನಪುಗಳನ್ನು ಮಾತ್ರ ನಾವು ಬಿಟ್ಟೋಗಲಿಕ್ಕೆ ಸಾಧ್ಯ. ಅದರಲ್ಲಿ ಒಳ್ಳೊಳ್ಳೆ ನೆನಪುಗಳನ್ನು ಬಿಟ್ಟೋದ್ರೆ ನಿಜವಾಗ್ಲೂ ಅವರು ಜೀವಂತವಾಗಿ ನಮ್ಮೊಟ್ಟಿಗೆ ಜೀವಿಸ್ತಾ ಇದ್ದಾರೆ ಅಂತಲೇ ಭಾವನೆ. ನಮಗೂ ಅಷ್ಟೇ, ನಮ್ಮ ಆಂಟಿ ಬಿಟ್ಟೋಗಿರೋ ಎಷ್ಟೋ ನೆನಪುಗಳು ನಮ್ಮ ಜೊತೆಗಿದ್ದಾವೆ. ನೋಡಿ, ಈ ಥರ ಹೋಳಿಗೆ ಮಾಡಬೇಕಾದ್ರೆ ಈ ಥರ ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಕಣ್ಕದೊಳಕ್ಕೆ ತುಂಬಿ ಹೋಳಿಗೆ ತೊಟ್ಟಕ್ಕೆ ಈಸಿ ಆಗುತ್ತೆ. ಸೊ ನಾನು ಹೇಳಲಿಲ್ವಾ ಒಂದು 40-50 ಹೋಳಿಗೆ ಆಗುತ್ತೆ ಅಂತ. ನೋಡಿ, ಈಗ ಒಂದು 25 ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಸೊ ಇನ್ನೂ ಒಂದು ಅರ್ಧ ಭಾಗ ಉಳ್ಕೊಂಡಿದೆ. ಸೊ ನನ್ನ ಪ್ರಕಾರ ಒಂದು 40-50, 45-48 ಉಂಡೆ ಹೋಳಿಗೆಗಳಾಗುತ್ತೆ ಅಂದ್ಕೊಂಡಿದ್ದೆ. ಕರೆಕ್ಟಾಗಿ ಆಗಿದೆ. ಸೊ ಯಾವಾಗಲೂ ಅಷ್ಟೇ, ನಂದು ಜಡ್ಜ್ಮೆಂಟ್ ಅದೇನೋ ಗೊತ್ತಿಲ್ಲ, ನಾನು ಮ್ಯಾಥ್ಸ್ ಟೀಚರ್ ಅಂತನೋ ಏನೋಪ್ಪ, ನಂದು ಮೆಷರ್ಮೆಂಟು, ನನ್ನ ಒಂದು ಕಣ್ಣು ಅಳತೆ ಹೇಗಿರುತ್ತೆ ಅಂದರೆ ಅಷ್ಟು ಎಕ್ಸಾಕ್ಟಾಗಿರುತ್ತೆ. ಏನೋ ಒಂದು ಹೇಳಿದ್ದೀನಿ ಅಂದರೆ ಅದು ಎಕ್ಸಾಕ್ಟಾಗಿ ಅಷ್ಟೇ ಇರುತ್ತೆ, ಯಾವಾಗಲೂ ಅಷ್ಟೇ. ಆಮೇಲೆ ನಾನು ಲೋಟ ತೊಗೊಂಡೆ, ಬೌಲ್ ತೊಗೊಂಡೆ ಅಂತ ಮೆಷರ್ಮೆಂಟ್ ಮಾಡೋದಿಲ್ಲ. ಸುಮ್ಮನೆ ಈಗ ವಿಡಿಯೋಸ್ ತೋರಿಸ್ಬೇಕಾದ್ರೆ ನಿಮಗೆ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ ಅದು ಅರ್ಥ ಆಗಲಿ ಅಂತ ಒಂದು ಬೌಲ್ದು ಮೆಷರ್ಮೆಂಟ್ ಅಂತ ತೊಗೊಂಡಿದ್ದು. ಬಟ್ ಸಹಜವಾಗಿ ನಾನು ಮನೇಲಿ ಮಾಡಿದ್ರೆ ನಾನು ಮೆಷರ್ಮೆಂಟ್ ತೊಗೊಳ್ಳೋದಿಲ್ಲ. ಆಮೇಲೆ ಕಡಿಮೆ ಪ್ರಮಾಣದಲ್ಲೂ ಮಾಡೋದಿಲ್ಲ, ನಾನು ಯಾವಾಗ ಮಾಡಿದ್ರೂ ಜಾಸ್ತಿನೇ ಮಾಡೋದು. ಯಾಕೆ ಅಂದರೆ ಮನೇಲಿ ಮಕ್ಕಳು ಎಲ್ಲ ತಿಂತಾರೆ, ಜೊತೆಗೆ ನನಗೆ ನಾವು ತಿನ್ನೋದ್ರ ಜೊತೆಗೆ ಹಂಚಿ ತಿನ್ನಬೇಕು ಅನ್ನೋದು ನನ್ನ ಸಿದ್ಧಾಂತ. ಹಾಗಾಗಿ ನಾನು ಸುಮ್ಮನೆ ಹಂಚ್ತಾ ಇರ್ತೀನಿ, ಅದಕ್ಕೋಸ್ಕರ ಜಾಸ್ತಿನೇ ಮಾಡ್ತಾಯಿರ್ತೀನಿ ಸ್ನೇಹಿತರೆ. ಸೊ ಹೋಳಿಗೆ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾಯಿತು. ಬನ್ನಿ ಇವಾಗ ಕಣಕ ಹೇಗಾಗಿದೆ ಅಂತ ನೋಡೋಣ. ನೋಡಿಬಿಟ್ಟು ಅದು ಚೆನ್ನಾಗಿ ನೆಂದಿತ್ತು ಅಂದರೆ ಹೋಳಿಗೆ ಮಾಡ್ಕೊಂಬಿಡೋಣ. ಕಣಕ ಎಷ್ಟು ಸಾಫ್ಟಾಗಿದೆ, ಎಷ್ಟು ನೆಂದಿದೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ಉಬ್ಬಿ ಬಂದಿದೆ ಅನ್ನಿಸ್ತಾ ಇದೆ ನೋಡಿ. ಆಮೇಲೆ ನಾವು ಎಣ್ಣೆ ಹಾಕಿದ್ವಲ್ಲ ನೋಡಿ, ಆವಾಗಲೇ ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ. ಈಗ ಸೈಡಲ್ಲೆಲ್ಲ ಹೇಗೆ ಬಿಟ್ಕೊಂಡಿದೆ. ರವೆ ಹಾಕಿದ್ವಲ್ಲ, ಅದು ರವೆ ಏನಾಗುತ್ತೆ ಅಂದರೆ ನೀರಲ್ಲಿ ಕಲಿಸಿದಾಗ ನೆಂದ್ಬಿಟ್ಟು ಮತ್ತು ಎಣ್ಣೆ ಒಳಗೆ ನೆಂದಾಗ ಅದು ಸ್ವಲ್ಪ ಉಬ್ಬಿ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಬ್ಬಿದಂಗೆ ಅನ್ನಿಸ್ತಾ ಇದೆ. ಸೊ ಹಿಂಗೆ ಬಂದರೆ ಚೆನ್ನಾಗಾಗುತ್ತೆ ಅಂತ. ಜೊತೆಗೆ ಆಯಿಲ್ ಕೂಡ ನೋಡಿ ಎಡ್ಜಲ್ಲಿ ಎಲ್ಲ ಬಿಟ್ಕೊಂಡಿದೆ, ಪ್ರತಿ ಸುತ್ತೂರ ಎಡ್ಜಲ್ಲಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಇದೇನು ಮಧ್ಯದಲ್ಲಿ ಚುಕ್ಕಿ ಚುಕ್ಕಿ ಅಂತ ಅನ್ಕೋತಾ ಇದ್ದೀರಾ? ಇದೇನು ಅಂತಂದರೆ ನಾವು ಅಮ್ಮ ಮನೆಯಲ್ಲೇ ಅರಿಶಿನ ಪುಡಿ ಮಾಡಿದ್ರು. ಅರಿಶಿನ ಕುಟ್ಟಿ ಮಿಕ್ಸಿ ಮಾಡಿ ಮನೆಯಲ್ಲೇ ಮಾಡ್ಕೊಂಡಿದ್ದರಿಂದ ಅದು ಒಂದು ಸ್ವಲ್ಪ ಅದೇನು ತರಿಯಾಗಿದೆ. ಅದಕ್ಕೆ ಇದು ಯೆಲ್ಲೋ ಕಲರು, ಮತ್ತೇನೋ ಅಂದ್ಕೋಬೇಡಿ. ನಾವೊಂದು ಸಾರಿ ಊರಲ್ಲಿ ರಜಕ್ಕೆ ಹೋದಾಗ ನಮ್ಮ ಮನೇಲಿ ಬೀಸೋ ಕಲ್ಲಿದೆ. ಆ ಬೀಸೋ ಕಲ್ಲಿಂದ ಸುಮಾರು ಸತಿ ನಾವು ಅರಿಶಿನ ಬೀಸ್ತಾ ಇದ್ವಿ, ಮನೆಯಲ್ಲೇ ರೆಡಿ ಮಾಡ್ಕೋತಾ ಇದ್ವಿ. ರೀಸೆಂಟಾಗಿ ಅರಿಶಿನ ಖಾಲಿ ಆಗಿಬಿಟ್ಟಿತ್ತು. ಆವಾಗ ಊರಿಗೆ ಹೋಗೋಕ್ಕಾಗಲಿಲ್ಲ ಹಳ್ಳಿ ಮನೆಗೆ, ಹಾಗಾಗಿ ಬೀಸೋಕ್ಕೆ ಆಗಲಿಲ್ಲ, ಮಿಕ್ಸಿ ಒಳಗೆ ಮಾಡ್ಕೊಂಡಿದ್ವಿ. ಸಾಮಾನ್ಯವಾಗಿ ಅಮ್ಮ ಯಾವಾಗಲೂ ಅರಿಶಿನ ಪುಡಿನ ಮನೆಯಲ್ಲೇ ರೆಡಿ ಮಾಡಿಕೊಡ್ತಾರೆ. ಅರಿಶಿನ ಕೊಂಬು ತಂದುಬಿಟ್ಟು ಕಡಿಮೆ ನಾವು ಹೊರಗಡೆ ಅಂಗಡಿಯಿಂದ ತರಿಸ್ಕೊಳ್ಳೋದು. ಸೊ ಹಾಗಾಗಿ ಇದು ಅರಿಶಿನದ ನೋಡಿ ಕಾಣಿಸ್ತಾ ಇದೆಯಾ? ಮತ್ತು ಏನೋ ನೀವು ಮೇಡಮ್ ಏನೋ ಗಮನಿಸಿಲ್ಲ ಅಂತ ಅಂದ್ಕೋಬೇಡಿ. ನೋಡಿ ಕಾಣಿಸ್ತಾ ಇದೆಯಾ? ಅದೆಲ್ಲ ಅರಿಶಿನದ ಪುಡಿ, ಅದು ಪೂರ್ತಿ ನೈಸ್ ಆಗಿಲ್ಲ ಮಿಕ್ಸಿ ಒಳಗೆ ಹಾಕಿದಾಗ, ಅದಕ್ಕೋಸ್ಕರ. ಈಗ ನಾನು ಹೇಳಿದ್ನಲ್ಲ, ನಾವು ಚಿಕ್ಕವರಿದ್ದಾಗ ಹಳ್ಳಿಲೆಲ್ಲ ಇದನ್ನು ಮಾಡ್ತಾಯಿದ್ರು, ಖಾರ ಅರಿಯೋ ಬಂಡೆ ಒಳಗೆ ಹಾಕೊಂಡ್ಬಿಟ್ಟು ಅರಿತಾಯಿದ್ರು ಅಂತ. ಸೊ ಬನ್ನಿ ಈಗ ನಾನು ನಮ್ಮನೇಲಿ ಖಾರ ಕಲ್ಲಿದೆಯಲ್ಲ ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಕುಟ್ಟಿ ತೋರಿಸ್ತೀನಿ. ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಷ್ಟೇ. ನೋಡಿ ನೀಟಾಗಿ ಕ್ಲೀನಾಗಿ. ಸೊ ಯಾವಾಗಲೂ ಹಿಂಗೆ ಇಟ್ಟಿರ್ತೀನಿ ನೋಡಿ. ಇಲ್ಲೇನೇನು ಸಖತ್ತಾಗಿ ನೆಂದುಬಿಟ್ಟಿದೆ ನೋಡಿ, ಕೈಗೆ ಎಷ್ಟು ನೀಟಾಗಿ ಬರ್ತಾಯಿದೆ. ಇದನ್ನು ಜಸ್ಟ್ ಕೈಯಲ್ಲೇ ನಾದ್ಕೊಂಡ್ರೂ ಓಕೆನೇ. ಬಟ್ ಖಾರ ಕಲ್ಲಲ್ಲಿ ಕೂಡ ಒಂದೆರಡು ಸತಿ ನಾವು ಅದನ್ನು ಕುಟ್ಕೊಳ್ಳೋಣ, ಹೆಂಗಾಗುತ್ತೆ ಅಂತ ನೋಡೋಣ. ಈಗ ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿರ್ತೀವಲ್ಲ ಅದೇನು ಅಂಟ್ಕೊಳ್ಳೋದಿಲ್ಲ, ಏನೂ ಆಗೋದಿಲ್ಲ. ಖಾರ ಅರಿಯೋ ಬಂಡೆಗೆ ಹಾಕ್ಕೊಂಡು ನಾವು ಚಿಕ್ಕವರಿದ್ದಾಗ ಅರಿತಾಯಿದ್ರು ನೋಡಿ. ಈ ಥರ ಈಗ ಮಾಡಿದಷ್ಟು
ಅದೇನಾಗುತ್ತೆ ಅಂದರೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಹಿಟ್ಟು ಸಾಫ್ಟ್ ಆದಂಗೆಲ್ಲ ಇದು ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಮೊದಲೆಲ್ಲ ನಾನು ಖಾರ ಅರಿಯೋ ಬಂಡೆಯಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಅರಿತಾ ಇದ್ರು ಅಂತ ಹೇಳಿದ್ನಲ್ಲ, ಆ ಕಾರಣಕ್ಕೆ ಅಷ್ಟೇ. ಬಟ್ ಈ ಪ್ರೊಸೀಜರ್ ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾಡಿದೆ ಅಷ್ಟೇ. ಸೊ ಆ ಮಾಡಿದ್ದಕ್ಕೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ಥರ ಹಿಟ್ಟು ತುಂಬ ಸಾಫ್ಟ್ ಆಗಿದೆ. ಆಮೇಲೆ ನಾದ್ಕೊಳ್ಳೋದಕ್ಕೆ ಈ ಥರ ಬಂಡೆನೇ ಚೆನ್ನಾಗಿ ಅಂದ್ಕೊಳ್ತೀನಿ ನೋಡಿ. ಕಣಕ ಹಿಟ್ಟು ಹೂರಣ ಎಲ್ಲ ರೆಡಿಯಾಗಿದೆಯಲ್ಲ, ಈಗ ಹೋಳಿಗೆ ಮಾಡೋಣ. ಹೋಳಿಗೆನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ನೋಡಿ, ಈಗ ಕಾಯಿ ಹೋಳಿಗೆ ಮಾಡ್ತಾ ಇದ್ದೀವಿ. ನನಗೆ ಸಹಾಯ ಮಾಡಲಿಕ್ಕೆ ಅಂತ ನಮ್ಮ ಆತ್ಮೀಯರು ಒಬ್ಬರು ಬಂದಿದ್ದಾರೆ, ಲಕ್ಷ್ಮಿ ಅಂತ. ಅವರು ಲಕ್ಷ್ಮಿ ಹೆಲ್ಪ್ ಮಾಡ್ತೀನಿ ಅಂತ ಬಂದು ಕಾಯಿ ಹೋಳಿಗೆ ಮಾಡ್ತಾಯಿದ್ದಾರೆ. ಲಕ್ಷ್ಮಿ ಒಂಥರ ಅವರು ವಿಭಿನ್ನವಾಗಿ ಮಾಡ್ತಿದ್ದಾರೆ. ಬೇರೆ ಬೇರೆ ಥರ ಮಾಡ್ಬೋದು, ಕೈಯಲ್ಲೇ ಮಾಡೋದು. ಆದರೆ ನೋಡಿ, ಲಕ್ಷ್ಮಿ ಈ ಥರ ಹೂರಣ ಇಟ್ಕೊಂಡ್ಬಿಟ್ಟು ಅದರೊಳಗೆ ಕಣಕದೊಳಗೆ ಮುಚ್ತಾ ಇದ್ದಾರೆ, ಕೈಯಲ್ಲಿ ತಟ್ತಾ ಇದ್ದಾರೆ. ಅಂಗೈಯಲ್ಲೆಲ್ಲ ಹೋಳಿಗೆ ತಟ್ತಾರೆ ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ ಅವ್ರದ್ದು ಕೂಡ. ಈ ಥರನೂ ಹೋಳಿಗೆ ಮಾಡ್ತಾರೆ. ಈಗ ನಾನೊಂಥರ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಅಂಗೈಯಲ್ಲಿ ಕಣಕ ತೊಗೊಂಡ್ಬಿಟ್ಟು ಅಂಗೈಯಲ್ಲಿ ಅಗಲ ಮಾಡ್ಕೊಂಬಿಟ್ಟು ಅದಕ್ಕೆ ಹೂರಣ ಇಟ್ಕೊಂಡ್ಬಿಟ್ಟು ಅದನ್ನು ನೋಡಿ ಕ್ಲೋಸ್ ಮಾಡ್ತಾ ಇರೋ ರೀತಿ ನೋಡಿ ಸ್ವಲ್ಪ ವಿಭಿನ್ನವಾಗಿದೆ. ಆಮೇಲೆ ಎಕ್ಸ್ಟ್ರಾ ತೆಗೆದುಬಿಡೋದು. ಸೊ ಈಗ ರೆಡಿ ಆಯಿತು. ಇದು ಕೂಡ ಚೆನ್ನಾಗೇ ಬರುತ್ತೆ, ಎಲ್ಲೂ ಹರ್ಕೊಳ್ಳೋದಿಲ್ಲ, ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಕಣಕದೊಳಗೆ ಹೂರಣ ಕೂಡ. ನೋಡಿ, ತಿರ್ಗಿಸ್ಕೊಂತ ಹೋಗೋದು. ಅದು ರೊಟೇಟ್ ಆಗಲಿಲ್ಲ ಅಂತಂದರೆ ಅದು ಹೋಳಿಗೆ ಮಾಡೋ ಪೇಪರ್ ಇರುತ್ತಲ್ಲ, ಅದನ್ನೇ ತಿರುಗಿಸ್ಬಿಡೋದು. ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬೋದು. ಇದು ಒಂಥರ. ಸೊ ಹೀಗೆ ನಾನು ಮತ್ತು ಲಕ್ಷ್ಮಿ ಇಬ್ಬರು ಸೇರಿಕೊಂಡು ಕಾಯಿ ಹೋಳಿಗೆನ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದವು ಕಾಯಿ ಹೋಳಿಗೆ. ಸೊ ನಮ್ಮ ಸಾಂಪ್ರದಾಯಿಕ ತಿನಿಸುಗಳಲ್ಲಿ ಹೋಳಿಗೆ ಅಂದರೆ ಅದಕ್ಕೊಂದು ವಿಶೇಷವಾದ ಸ್ಥಾನಮಾನ ಇದೆ. ಹಬ್ಬ ಹರಿದಿನಗಳಲ್ಲಿ, ಮದುವೆ ಮುಂಜಿಗಳಲ್ಲಿ ಅಥವಾ ಯಾವುದೇ ಒಂದು ಶುಭ ಸಮಾರಂಭಗಳಲ್ಲಿ ಹೋಳಿಗೆ ಊಟ ಹಾಕಿಸೋದು ಅಂತಂದರೆ ಒಂದು ವಿಶೇಷ. ಸೊ ಆ ಥರದ ಹೋಳಿಗೆಗಳಲ್ಲಿ ಸುಮಾರು ಥರದ ಹೋಳಿಗೆ ಇದೆ. ತೊಗರಿಬೇಳೆ ಹೂರಣದ ಹೋಳಿಗೆ ಇದೆ, ಕಡಲೆಬೇಳೆ ಅಷ್ಟೇ ಹಾಕಿಬಿಟ್ಟು ಮಾಡ್ತಕ್ಕಂಥ ಹೋಳಿಗೆ ಇದೆ, ಕಾಯಿ ಹೋಳಿಗೆ ಇದೆ, ಆಮೇಲೆ ಎಳ್ಳಿನ ಹೋಳಿಗೆ ಇದೆ, ಶೇಂಗಾ ಹೋಳಿಗೆ ಇದೆ, ಆಮೇಲೆ ಸಜ್ಜಕದ ಹೋಳಿಗೆ ಇದೆ. ಸೊ ನಾನು ಒಂದೊಂದಾಗಿ ಯಾವಾಗಾದರೂ ಟೈಮ್ ಸಿಕ್ಕಾಗ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಸಜ್ಜಕದ ಹೋಳಿಗೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹೋಳಿಗೆ ಬೇಳೆಯಿಂದ ಮಾಡ್ತಕ್ಕಂಥ ಹೋಳಿಗೆನ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಮಾಡ್ತಾ ಇರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ. ಸ್ವಲ್ಪ ವಿಭಿನ್ನವಾಗಿ ಕಾಯಿ ಹೋಳಿಗೆನ ನಾನು ಈ ದಿನ ತೋರಿಸಿದ್ದೀನಿ. ರುಚಿಯಾಗಿರ್ತಕ್ಕಂಥ ಕಾಯಿ ಹೋಳಿಗೆನ ನೀವು ಎಲ್ಲರೂ ಮಾಡಿಕೊಂಡು ತಿನ್ನಿ ಅಂತ ನಾನು ಹಾರೈಸ್ತೀನಿ ಸ್ನೇಹಿತರೆ.